ಚಲೋ ಅನ್ನತ್ತಂಗ ನಾಷ್ಟ ಆತು, ಹೊಟ್ಟೆನೂ ತುಂಬ್ತು. ಹಂಗೆ ಚಾನು ಕುಡ್ದ್ವಿ. ಇನ್ನು ಈ ಹೂವು ಅಷ್ಟು ಪೋಣಿಸೋದು ಮುಗಿಯೋವರೆಗೂ ಎದ್ದಳೋದು ಬೇಡ ಲಕ್ಷ್ಮಕ್ಕ. ಲಘು ಲಘುನ ಪೋಣಿಸ್ಬಿಟ್ರೆ ಆತತ್ತಾಗ. ಮತ್ತು ಇಲ್ಲಾಂದ್ರೆ ಏನೋ ಕೆಲಸ ರಗಡ್ ಅದಾವು. ನಾವು ನೋಡಿದ್ರೆ ಇಷ್ಟೊಂದು ಹೂವು ಇಟ್ಕೊಂಡು ಕುಂತೀವಿ. ಲಘು ಲಘುನ ಪೋಣಿಸ್ಬಿಡ್ರತ್ತಾಗ. ಲಕ್ಷ್ಮಕ್ಕ, ಊರಾಗ ಹೆಣ್ಮಕ್ಳು ಎಷ್ಟೊತ್ತಿಗೆ ಬರ್ತೀನಂತಂದ್ರೆ ಕರೆದ್ರಲ್ಲ. ಬರ್ತೀನಿ ಅಂದಾರ. ಮತ್ತು ಅವ್ರ ಮನೆಯಾಗೂ ಕೆಲಸ ಇರ್ತಾವಲ್ಲ, ಎಲ್ಲ ಕೆಲಸನ ಮುಗಿಸ್ಕೊಂಡು ಬರ್ತೀನಂತ ಅಂದಾರ. ಅವರು ಲಘುನ ಬಂದ್ರಂದ್ರೆ ಅವರು ಪೋಣ್ಸಕ್ಕೆ ಒಂದು ಸ್ವಲ್ಪ ಏನಾರು ಸಹಾಯ ಮಾಡ್ತಾರೆ. ನೇತ್ರವ, ಹೂ ಪೋಣ್ಸ ಮುಂದೆ ಹುಷಾರ. ಸೂಜಿ ಗೀಜಿ ಕೈಗೆ ಏನಾರು ಬಡಿತಂದ್ರೆ ರಕ್ತನ ಬರ್ತೈತಿ. ಒಂದು ಸ್ವಲ್ಪ ಹುಷಾರಾಗಿ ಪೋಣಿಸ್ ನೀನು. ಸರಿ ಆಯ್ತು ಚಿಕ್ಕಿ. ಲಕ್ಷ್ಮಕ್ಕ, ಎಲ್ಲ ಸರಿ. ಈಕಿಗೆ ಸರಸ್ವತಿಗೆ ಸೀರೆ ತರಬೇಕಂತ ಅನ್ಕೊಂಡಿದ್ವಲ್ಲ, ಸೀರೆನ ತಂದಿಲ್ಲಲ್ಲ, ಮರ್ತ ಬಿಟ್ಟಿವಲ್ಲ ಲಕ್ಷ್ಮಕ್ಕ. ಅಯ್ಯ ಹೌದಲ್ಲ ಅಂಬವ್ವ, ಈಗ ನೆನಪು ಮಾಡ್ತೀಯಲ್ಲ. ಯೋ ನೇತ್ರವ, ನಿಂಗೆ ಹೇಳಿತ್ತಲ್ಲ ಸೀರೆ ತುಂಬ ಅಂತಂದು. ಯೋ ದೇವ್ರೇ, ಆಕೆಗೆ ಚಲೋ ಸೀರೆನೇ ಇಲ್ಲ. ಅದು ಅಲ್ಲ, ಈಗ ಹೊಸ ಸೀರೆ ಉಡಿಸ್ಬೇಕು. ಅಯ್ಯೋ ದೇವ್ರೆ, ಈಗ ಸೀರೆ ತಂದು ಬ್ಲೌಜ್ ಎಲ್ಲಿ ಹೊಲ್ಸೋದಾಗುತ್ತವ. ಅಯ್ಯೋ ಎಲ್ಲ ಮಾಡಿ ಅದನ್ನು ಸೀರೆದಲ್ಲ ಲಕ್ಷ್ಯ ಇಲ್ಲ ನೋಡಿ ನಮ್ಗೆ. ಲಕ್ಷ್ಮಕ್ಕ, ನಾವು ಮೊನ್ನೆ ಹುಬ್ಳಿ ಹೋಗಿದ್ವಿ ನೋಡಿ, ಎಲ್ಲ ಅವ್ರನ್ನ ಕರೆಯಾಕಂತಂದು. ಅವಾಗಾರ ತರಲಿಲ್ಲ ನೋಡ, ಮರ್ತ ಬಿಟ್ಟಿನಿ ನೋಡ ನಾನು. ಅಯ್ಯೋ ದೇವ್ರೆ, ಇವು ಒಂದಲ್ಲ ಎರಡಲ್ಲ ಕೆಲಸ, ಎಲ್ಲ ಕೆಲಸ ನಮ್ಮ ಮೇಲೇ ಬಿದ್ದು ಬಿಡ್ತೈತಲ್ಲ. ಲಕ್ಷಣ ಆಗಂಗಿಲ್ಲವ ಯವ್ವ. ಹೆಂಗೆ ಮಾಡೋದ ನೇತ್ರವ? ನೀನೇನು ಆರಾಮ್ ಕೂತ್ಕೊಂಡೆ ಅಲ್ಲ, ಹೆಂಗೆ ಮಾಡೋದೀಗ? ಅಲ್ಲ, ಯಾಕೋ ನಿಮಗೆ ಈಗ ನೆನಪಾಗೈತಲ್ಲ. ಇನ್ನೇನು ಚಿಕ್ಕಿನ ಕುರ್ಚಿ ಮೇಲೆ ಕುಂದ್ರಸಾಕ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ನೆನಪು ಮಾಡಲಿಲ್ಲಲ್ಲ ನೀವು. ಭಾಳ ಬೇಗ ನೆನಪು ಮಾಡ್ಕೊಂಡಿರಿ ಬಿಡ್ರಿ ನೀವು. ನೇತ್ರವ, ನಾವು ಸೀರಿಯಸ್ ಆಗಿ ಹೇಳಕ್ಕಂತೀವ. ಪಾಪ ಅಂಬೋನ ಹತ್ರ ಚಲೋ ಸೀರೆನೂ ಇಲ್ಲ, ಹೊಸ ಸೀರೆನೂ ಇಲ್ಲ ಆಕೆ ಹತ್ರ. ನಾನು ಮೊನ್ನೆ ಕೇಳಿ ನೋಡಿದೆ, ತಂದ್ರಾತು ಅಂತ ಅಂದ್ಕೊಂಡಿದ್ವಿ. ಇದೇನು ಈಗೇನು ಮಾಡೋದ ನೇತ್ರವ? ಯವ್ವ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ ಚಿಕ್ಕಿ. ನಾ ತಂದೀನಿ, ನೀನೇ ಹೋಗಿದ್ದಿಲ್ಲ ಇದಕ್ಕೆ ಆಫೀಸಿಗೆ, ಹಂಗೆ ಬರೋ ಮುಂದೆ ಸೀರೆ ತೊಗೊಂಡು ಬಂದೀನಿ. ನೀವೇನು ಚಿಂತೆ ಮಾಡಬೇಡ್ರಿ. ತಂದ್ಯಾ ಸೀರೆನ? ಚಲೋ ಆತ ಬಿಡವ ಯವ್ವ. ಎಷ್ಟದಾಳು ನಮ್ಮ ನೇತ್ರವ, ಒಂದು ಮಾತು ಹೇಳಿಲ್ಲಲ್ಲ ನಮಗೆ. ನಾನು ಎಂಥ ಗಾಬರಿ ಅದವ ಯವ್ವ, ಮತ್ತು ಆ ಹುಡುಗಿಗೆ ಸೀರೆ ಇಲ್ಲಲ್ಲ ಅಂತಂದು. ಅಯ್ಯ, ಸೀರೆ ತಂದೀನಿ, ನಿನ್ನೆ ನಿಮ್ಗೆ ತೋರಿಸ್ಬೇಕಂತನ ಕರಿಬೇಕಂದೆ. ಅಷ್ಟ್ರಾಗ ಅಪ್ಪ ಎದಕ್ಕೆ ಕರೆದ. ಹಾಗಾಗಿ ಸೀರೆನಲ್ಲೇ ನಾನು ಕೊನೆಗಿಟ್ಟು ಹೋಗಿನಿ. ನನ್ನ ಗಾಡ್ರೇಜ್ನಾಗ ಅಲ್ಲೇ ಐತಿ. ವಾಪಸ್ ಆ ಸುದ್ದಿ ನೀವು ಕೇಳಿಲ್ಲ, ನನಗೂ ನೆನಪಿಲ್ಲ. ಈಗ ನೀವು ಹೇಳಿದ ಮೇಲೆ ನೆನಪಾಗೈತೆ ನೋಡ್ರಿ. ಅಲ್ಲ ನೇತ್ರವ, ಸೀರೆ ಏನೋ ತಂದಿದ್ದೀ, ಅದಕ್ಕೆ ಬ್ಲೌಸ್ ಹೆಂಗೆ? ಮತ್ತು ಆಕಿನಿಗೆ ಒಂದು ಸ್ವಲ್ಪ ದಪ್ಪಗಳಲ್ಲ, ಹಳೆವು ಯಾವ ಬ್ಲೌಸ್ ಬರೋಂಗಿಲ್ಲ ಆಕಿಗೆ. ಮತ್ತು ತಂದು ನಿನ್ನೆರ ಕೊಟ್ಟಿದ್ದಿದ್ರೆ ಊರಾಗ ಹೊಲ್ದಾರ ಕೊಡ್ತಿದ್ರವ. ಯವ್ವ, ಏನೂ ತಲೆ ಕೆಡಿಸ್ಕೊಬೇಡ್ರಿ, ಯಾಕಷ್ಟು ಚಿಂತೆ ಮಾಡ್ತೀರಿ? ಚಿಕ್ಕಿ ಸೈಜಿಂದ ರೆಡಿಮೇಡ್ ಬ್ಲೌಸ್ ತಂದೀನಿ. ಚಿಕ್ಕಿಗೆ ಕರೆಕ್ಟ್ ಆಗೈತಾಳೆ. ಆ ಸೀರೆಗೆ ಮ್ಯಾಚ್ ಆಗುವಂಥದ್ದು ಬ್ಲೌಸು, ಆಮೇಲೆ ಅವು ಒಂದು ಸ್ವಲ್ಪ ಜ್ಯುವೆಲರಿ ಅವು ಇವು ತಂದಿದ್ದು ತಗೋರಿ. ನೀವು ಯಾಕೆ ಚಿಂತೆ ಮಾಡ್ತೀರಿ? ಅದನ್ನೆಲ್ಲ ಬಿಡ್ರಿ. ಈ ಹೂ ಪೋಣಿಸೋದು ಕಡೆ, ನಾಳೆ ಅಡುಗೆ ಕಡೆ ಲಕ್ಷ್ಯ ಕೊಡ್ಬೇಕು ನೋಡಿ ನೀವು. ಲಕ್ಷ್ಮಕ್ಕ, ಇದನ್ನೆಲ್ಲ ಮಾಡಕ್ಕೆ ಕುಂತಿರೋದು ಯಾರು? ನಮ್ಮ ನೇತ್ರವ. ಅಂದಮೇಲೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಆಕೆ ಶಾಣೆ ಅದಾಳ ಈ ನೇತ್ರವ. ಎಲ್ಲ ಜವಾಬ್ದಾರಿ ನಿಭಾಯಿಸಕ್ಕೆ ಕುಂತ್ಯಾಳ. ನಾಳೆ ನೀನು ಗಂಡನ ಮನೆಗೆ ಮದುವೆ ಮಾಡೋಕೆ ಅಲ್ಲ, ಗಂಡನ ಮನೆಯವ್ರ ಪುಣ್ಯವಂತರ ನೋಡು. ಯಾಕಂದ್ರೆ ಎಲ್ಲ ಜವಾಬ್ದಾರಿ ಗೊತ್ತದವ ನಿನಗೆ. ಇಂಥದ್ದು ಹೇಳಬೇಕು ಅನ್ನಂಗಿಲ್ಲ ನೋಡು. ಸಾಕು ನನಗೆ ಹೊಗಳಿದ್ದು. ಹೂ ಪೋಣಿಸ್ರಿ. ನೇತ್ರವಕ್ಕ, ಹೇಳ್ಗವಿ ಏನು? ನೇತ್ರವಕ್ಕ, ಪೆಂಡಾಲ್ದವ್ರಿಗೆ ಹೇಳಿನಿ. ಅವರು ಇವತ್ತು ಸಂಜೆ ಮುಂದೆ ಬಂದು ಹಾಕ್ತೀನಿ ಅಂತ ಅಂದಾರೆ. ಮತ್ತು ನಾಳೆ ಬೆಳಗ್ಗೆನ ಅಂದ್ರಲ್ಲ ನೀವು ಫಂಕ್ಷನ್, ಅದಕ್ಕೆ ಸಂಜೆ ಮುಂದೆ ಬಂದು ಪೆಂಡಾಲೆಲ್ಲ ಹಾಕಿ ಚೇರನ್ನು ತಂದಿಟ್ಟು ಹೋಗಾರಂತ. ಮತ್ತು ಡೆಕೋರೇಷನ್ದೆಲ್ಲ ನಾವು ಮಾಡ್ತೀವಿ ಅಂತಂದಿಲ್ಲ, ಹಾಗಾಗಿ ಅವರು ಡೆಕೋರೇಷನ್ ಏನು ಮಾಡಲ್ಲ ಅಂತ. ಪೆಂಡಾಲ್ ಹಾಕಿ ಚೇರ್, ಅದು ದೊಡ್ಡದು ಚೇರ್ ಹೇಳಿದ್ದೆಲ್ಲ, ಆ ಚೇರು ಮತ್ತು ಕುತ್ಕೊಳಕ್ಕೆ ಒಂದಿಷ್ಟು ಒಂದು 20-25 ಚೇರ್ ಹೇಳಿನಿ. ಅವೊಂದಿಷ್ಟು ಇವತ್ತು ಸಂಜೆ ಮುಂದೆ ತಂದಿಡ್ತೀನಿ ಅಂತ ಹೇಳ್ಯಾರ ನೋಡಿ. ಚಲೋ ಆತು ಬಿಡ ಹಂಗಾರ. ಮತ್ತು ಹೇಳಿಲ್ಲ, ಚಲೋನ ತಂದು ಹಾಕ್ತಾರಿಲ್ಲ. ಮತ್ತು ಅವ್ರು ಬಂದಾಗ ಒಂದು ಸ್ವಲ್ಪ ನೀನ ಮುಂದೆ ನಿಂತ್ಕೊಂಡು ಪೆಂಡಾಲೆಲ್ಲ ಹಾಕ್ಸ್ಬಿಡು, ಸರಿನಾ? ಅಲ್ಲಿ ಮನೆ ಮುಂದೆ ಅಲ್ಲೆಲ್ಲ ಚಂದನ ತಂಗ ನೋಡಿ ಹಾಕ್ಸ್ಬಿಡ ಅಪ್ಪ. ಸರಿ ತಗೋಕ್ಕ. ಅಂದಂಗೆ ಎಷ್ಟು ಹೇಳಾರ ರೊಕ್ಕನ? ಚಿಕ್ಕಿ, ಅದು ನಮ್ಮ ಫ್ರೆಂಡ್ ಅಲ್ಲ, ಆಮೇಲೆ ನೀನು ನೋಡ್ಕೊಡಂತೆ ತಗೋ ಅಂತ ಹೇಳಾನ. ಈಗ ಸದ್ಯಕ್ಕೆ ಅಡ್ವಾನ್ಸ್ ಅಂತೂ ಒಂದು 2,000 ರೂಪಾಯಿ ಕೊಟ್ಟು ಬಂದೀನಿ. ಇಲ್ಲ, ನೇತ್ರವಕ್ಕ ಫೋನ್ಪೇ ಮಾಡಿಲ್ಲ. ಈಗ ಅಡ್ವಾನ್ಸ್ 2,000 ರೂಪಾಯಿ ಕೊಟ್ಟು ಹೇಳಿ ಬಂದೀನಿ, ಸಂಜೆ ಮುಂದೆ ಬರ್ತೀನಿ ಅಂತ ಅಂದಾರ. ಗವಿ, ಎಲ್ಲನೂ ಲೆಕ್ಕ ಒಂದು ಕಡೆ ನೀಟಾಗಿ ಬರೆದಿಡು, ಸರಿನಾ? ನನಗೆ ಒಂದೊಂದು ಸಲ ನೆನಪಾಗುತ್ತೆ, ಒಂದೊಂದು ಸಲ ನೆನಪಾಗೋದಿಲ್ಲ. ಅದಕ್ಕೆ ನಾನು ನಿನಗೆ ಹೇಳಿರ್ತೀನಿ. ಅಕಸ್ಮಾತ್ ನಿನಗೆ ಇಲ್ಲಿಲ್ಲ ಅಂದಿದ್ರು ನಿನ್ನ ಮೊಬೈಲಿಗೆ ಮೆಸೇಜ್ ಮಾಡಿರ್ತೀನಿ. ಒಂದು ನೋಟ್ಸಲ್ಲಿ ನೀಟಾಗಿ ಲೆಕ್ಕ ಹಚ್ಚಿಡು, ಸರಿನಾ? ಸರಿ ಆಯ್ತಕ್ಕ. ನೀನು ನೈಟ ಹೇಳಿದೆಲ್ಲ, ಅದಕ್ಕೆ ಒಂದು ಬುಕ್ಸಲ್ಲಿ ಏನೇನು ಖರ್ಚು ಹಾಕುಂತಿದಂತ ಎಲ್ಲನೂ ಬರೆದಿಡಾಕೊಂತೀನಿ. ಅಕ್ಕ, ನನ್ನೊಂದು ಸ್ವಲ್ಪ ಹೊರಗಡೆ ಕೆಲಸ ಐತಿ, ನನ್ನ ದೋಸ್ತರು ಬರ್ತೀನಂತ ಅಂದಾರ. ಅದಕ್ಕೆ ಅವ್ರನ್ನೂ ಕರ್ಕೊಂಬರ್ತೀನಿ. ಅಂದ್ರೆ ಡೆಕೋರೇಷನ್ ಎಲ್ಲ ಮಾಡೋ ಮುಂದೆ ಒಂದು ಸ್ವಲ್ಪ ಹೆಲ್ಪ್ ಆಕೈತಿ ಅಂತಂದು. ಈಗ ಅವ್ವ ಮತ್ತು ದೊಡ್ಡವ ಚಿಕ್ಕಿ ಇವರೆಲ್ಲ ಅಡುಗೆದು ಏನೇನೋ ತಯಾರಿ ಮಾಡ್ಕೋತೀನಿ ಅಂತ ಅಂದಾರಲ್ಲ, ಅದಕ್ಕೆ ನಮ್ಮ ಫ್ರೆಂಡ್ಸಿಗೂ ಕರ್ದೀನಿ, ಅವರು ಬರ್ತೀನಂತ ಅಂದಾರ. ಹಂಗೆ ತರಕಾರಿ ಒಂದು ತೊಗೊಂಬಂತ ಅಂದಿದೆಯಲ್ಲ ದೊಡ್ಡವ, ತರಕಾರಿ ಏನೇನು ತರಬೇಕು? ನನ್ನ ಫ್ರೆಂಡ್ಸ್ ಬರಾಕುಂತಾರಲ್ಲ, ಅವ್ರದ್ದು ಬೈಕ್ ಐತಿ, ತೊಗೊಂಡು ಹೋಗಿ ತಂದುಬಿಡ್ತೀವಿ ತರಕಾರಿ. ಲಕ್ಷ್ಮಕ್ಕ, ತರಕಾರಿ ಈಗ ತಂದುಬಿಡಂದೆ, ನಾ ಸಂಜೆ ಮುಂತಾರಂದೆ.
ಚಿಗವ್ವ ಸಂಜೆ ಮುಂದೆ ಡೆಕೋರೇಷನ್ ಎಲ್ಲ ಮಾಡೋದಿರ್ತೈತಲ್ಲ ನಾನು ಬ್ಯುಸಿ ಹಾಕಿನಿ ಮತ್ತು ನೇತ್ರ ಒಕ್ಕ ಎಲ್ಲರೂ ನಾವು ಬ್ಯುಸಿ ಆಗಿಬಿಡ್ತೀವಿ ಈಗ ಹೆಂಗೋ ನೀವು ಹೂ ಪೊಣ್ಸಕ್ಕೆ ಕುಂತಿರಲ್ಲ ಮಧ್ಯಾಹ್ನನಷ್ಟಿಗೆ ಪೊಣ್ಸೋದಾಕೈತಿ ಅದಕ್ಕೆ ಅಷ್ಟ್ರಾಗ ನನ್ನ ಫ್ರೆಂಡ್ಸ್ ಅವರೆಲ್ಲ ಬಂದಾರಲ್ಲ ಹೋಗಿ ತರಕಾರಿ ತಂದುಬಿಡ್ತೀವಿ ಅಂದ್ರೆ ಮತ್ತು ನೀವು ಅದ್ರದ್ದು ಅಡುಗೆದೆಲ್ಲ ತಯಾರಿ ಮಾಡ್ಕೋಬೋದು ಸಂಜೆಗೆ ಅಂದ್ರೆ ಆಗಂಗಿಲ್ಲ ಬೇ ಅದು ಅಲ್ದ ಕಾಕನೂ ಫೋನ್ ಹಚ್ಚಿದ್ದ ಚಿಕ್ಕಿ ಏನೋ ಹುಬ್ಳ್ಯಾಗ ಪ್ಯಾಟ್ಯಾಗ ಅದಾನಂತ ಅದಕ್ಕೆ ಇವಾಗ ನಾನು ಹೋದೆ ಅಂದ್ರೆ ಕಾಕನೂ ಇರ್ತಾನಲ್ಲ ತರಕಾರಿ ತೊಗೊಂಬಂದ್ಬಿಡ್ತೀವಿ. ಆತವಪ್ಪ ಹಂಗಾರ ನೇತ್ರವ ನಿನ್ಗೆ ಏನೇನು ತರಕಾರಿ ಬೇಕನ್ನೋದು ನಿನ್ನೆ ಹೇಳಿದ್ದೆಲ್ಲ ಬರ್ಕೊಂಡಿದ್ದೆಲ್ಲ ಮತ್ತು ಅದನ್ನು ಕೊಟ್ಟು ಬಿಡು ಗವಿಗೆ ತರ್ತಾನವನ ತರಕಾರಿನೀಗ. ಸರಿ ಗವಿ, ಹಂಗಾರೆ ನಿನ್ನ ಮೊಬೈಲಿಗೆ ಮೆಸೇಜ್ ಕಳಿಸಿರ್ತೀನಿ ನೋಡು, ಏನೇನು ಹೇಳ್ತಿ ಎಲ್ಲ ತರಕಾರಿನೂ ತೊಗೊಂಬ. ಅಕಸ್ಮಾತ್ ನೀವು ಅಲ್ಲಿ ಹೋದಾಗ ಅವು ತರಕಾರಿ ಇಲ್ಲ ಆಗಿತ್ತಂದ್ರೂ ನನಗೆ ಕಾಲ್ ಮಾಡು. ಅದು ಇಲ್ಲ ಅಂತಂದ್ರೆ ಅದ್ರ ಬದಲು ಬೇರೆ ಏನಾರು ತರಬೇಕು ಅನ್ನೋದು ಏನಾರು ಇದ್ರೆ ಹೇಳ್ತೀವಿ ತರಂತಿ ಅಂತ, ಸರಿನಾ? ಸರಿ ತಗೋಕ್ಕ, ನಾ ಹಂಗಂದ್ರೆ ಅಲ್ಲಿ ಹೋಗಿ ಯಾವುದು ಸಿಕ್ತು ಇಲ್ಲ ಅನ್ನೋದಕ್ಕೂ ನಿನಗೆ ಫೋನ್ ಹಚ್ತೀನಂತ. ನಾನು ಇನ್ನು ಬರ್ತೀನಾ? ಅಲ್ಲಲ್ಲೋ ನಾಷ್ಟನ ಮಾಡಿಲ್ಲಲ್ಲ, ಹೊತ್ತಾತು. ಹೋಗಿ ನಾಷ್ಟ ಮಾಡು, ಮೊದಲು ನಾಷ್ಟ ಮಾಡಿ ಹೋಗಿ ತರಂತಿ ಅಂತ. ನಾಷ್ಟ ಮಾಡಿಲ್ಲ ಗವಿ, ಮೊದಲು ಹೋಗು ನಾಷ್ಟ ಮಾಡು. ನಿನ್ನ ಫ್ರೆಂಡ್ಸ್ ಯಾರು ಬಂದಾರ ನೋಡು ಅವರಿಗೂ ಹಾಕ್ಕೊಡು, ನಾಷ್ಟ ಮಾಡಿ ಆಮೇಲೆ ಹೋಗು. ಅಯ್ಯ ಎದಕ್ಕೆ ತಲೆ ಕೆಡ್ಸ್ಕೊತೀರಿ, ನಾಗಲ್ಲೇ ನಾಷ್ಟ ಮಾಡೀನಿ ಅಲ್ಲೇ ಹೊರಗಡೆ. ನನ್ನ ದೋಸ್ತರು ಬಂದಿದ್ರಲ್ಲ ಮತ್ತು ಅವ್ರು ಹೆಂಗೆ ಉಪವಾಸ ಇಡೋದಂತ ಅಲ್ಲೇ ಹೊರಗಡೆ ನಾಷ್ಟ ಮಾಡಿಸೀನಿ. ನಾನು ನಾಷ್ಟ ಮಾಡೀನಿ, ಈಗ ಹೋಗಿ ತರಕಾರಿ ತರೋದೊಂದು ಬಾಕಿ ಉಳಿದೈತಿ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ನನ್ನ ಕಡೆ, ನಾ ಆಮೇಲೆ ಬರ್ತೀನಂತ. ಅಯ್ಯ ಹಂಗೆ ಹೋಗೇ ಬಿಡ್ತ ನೋಡ. ನೇತ್ರವ ಪೆಂಡಾಲೆಲ್ಲ ಹಾಕ್ಸೋದು ಗವಿಗೆ ಹೇಳಿ ಅಂತಲ್ಲ, ಏನೋ ಸಂಜೆ ಮುಂದೆ ಬಂದು ಹಾಕ್ತಾರಂತಲ್ಲ. ಹ್ಞೂ ಕಾಕ, ಗವಿ ಅವರಿಗೆ ಯಾರೋ ಪರಿಚಯ ಅದಾರ, ನಮ್ಮ ಫ್ರೆಂಡ್ ಅದ ಐತಿ ಪೆಂಡಾಲ್ದು ಅಂತಂದ. ಅದಕ್ಕೆ ಸರಿ ಅಪ್ಪ ನೀನೇ ಹೇಳಿಬಿಡು ಅಂತಂದಿದ್ದೆ, ಅವನ ಕರ್ಕೊಂಬರ್ತೀನಿ ಅಂತ ಹೇಳಾನ ಕಾಕ. ಹಂಗಾರ ನಾವು ಹೊರಗಡೆ ಎಲ್ಲ ಸ್ವಚ್ಛ ಮಾಡಿಬಿಡಂದೆ, ಅಲ್ಲೇ ಹೊರಗಡೆನ ಅಲ್ಲ ಬಾಗಿಲು ಮುಂದಲ್ಲ ಪೆಂಡಾಲ್ ಹಾಕೋದು, ಅಲ್ಲೆಲ್ಲ ಒಂದು ಸ್ವಲ್ಪ ಕಸ ಧೂಳು ಗೀಳು ಅದಾವು, ಅದಿಷ್ಟು ಸ್ವಚ್ಛ ಮಾಡಿಸ್ಬಿಡಂದೆ ಹಂಗಾರ. ಹ್ಞೂ ಕಾಕ, ಅದಿಷ್ಟು ಸ್ವಚ್ಛ ಮಾಡಿಸ್ಬಿಡ್ರಿ ಕಾಕ. ಹೊರಗಡೆ ನಾವು ಹೂ ಪೋಣಿಸ್ಕೊಂತ ಕೂತ್ಕೊಂಡ್ಬಿಟ್ವಲ್ಲ, ಆಮೇಲೆ ಸ್ವಚ್ಛ ಮಾಡಿದ್ರಾತಂತ ಅನ್ಕೊಂಡು ಮತ್ತೆ ಹೊತ್ತಾಕೈತನ, ನೀವು ಸ್ವಚ್ಛ ಮಾಡಿಸ್ಬಿಡ್ರಿ ಕಾಕ. ಮತ್ತೇನಾರ ತರೋದೈತನವ ಈಗ ಹೇಳ್ರಿ, ಅಂದ್ರೆ ಅಡುಗೆದೆಲ್ಲ ವ್ಯವಸ್ಥೆ ಹೆಂಗೆ, ಯಾರು ಮಾಡ್ತಾರ ಅಡುಗೆನ? ಅಡುಗೆನ ನಾವೇ ಮಾಡಿಬಿಡ್ತೀವಿ ಅಣ್ಣಾರ, ಮತ್ತು ಬೇರೆಗಾರ ಹೇಳೋದೇನು ನಾವೇ ಮಾಡ್ತೀವಂತ. ಹೆಣ್ಮಕ್ಳು ನಾವೆಲ್ಲರೂ ಮಾಡ್ತೀವ, ಏನು ನೀವು ಯಾರು ಮಾಡ್ತೀರಾ? ತಗೋಬೇಕ ಮತ್ತು ನೀವೇ ಮಾಡದ್ರಿ ಅಂತವ್ರಿ ಅಡುಗೆನ. ಮತ್ತು ನೋಡಂತವ್ರಿ, ನೀವೊಂದು ನಾವೊಂದು ಮಾಡಕ್ಕೆ ಬರ್ತೈತಿ. ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡೋದು ಅಡುಗೆನ? ಈ ಹೆಂಗೆ ತರಕಾರಿ ತರಕ್ಕೆ ಹೋಗಾರಲ್ಲ ಅವ್ರು ತರಲಿ, ಅಷ್ಟು ತರಕಾರಿನ ತರಲಿ, ಅದನ್ನೆಲ್ಲ ಸಂಜೆಯಿಂದನ ತೊಳೆಯೋದು ಎರ್ಚಿಟ್ಕೊಳೋದು ಎಲ್ಲ ಮಾಡಿಬಿಡನ್ರಿ. ಅಂದ್ರೆ ಮುಂಜಾನೆನಷ್ಟಿಗೆ ಅಡುಗೆ ರೆಡಿ ಇತ್ತಂದ್ರೆ ಬಡ ಬಡ ಪೂಜೆ ಎಲ್ಲ ಚಲೋ ಮಾಡಿ ಕಾರ್ಯ ಮುಗಿಸ್ಬಿಡಕ್ಕೆ ಬರ್ತೈತಿ. ಅರಿ ಇದು ಲಕ್ಷ್ಮಕ್ಕ ಏನೋ ಊರಾಗಿರೋ ಹೆಣ್ಮಕ್ಳಿಗೆ ಎಲ್ಲರೂ ಹೇಳಿ ಬಂದ, ನೀವು ಒಂದು ಮಾತು ಗಂಡು ಮಕ್ಳಿಗೆ ಎಲ್ರಿಗೂ ಹೇಳ್ಬಿಡ್ತೀರನ? ಆತು ಹಂಗಾರೆ ಈಗ ಹೊರಗಿಂದೆಲ್ಲ ಕ್ಲೀನ್ ಮಾಡೋದೈತಲ್ಲ, ಅದಿಷ್ಟು ಕ್ಲೀನ್ ಮಾಡಿ ಊರಂಗೆ ಗಂಡು ಮಕ್ಳಿಗೆಲ್ಲ ಹೇಳಿ ಬರ್ತೀವಂತ. ಮತ್ತೇನಾರು ತರೋದಿದ್ರೆ ನಂಗೆ ಹೇಳ್ರವ, ಹೆಂಗೆ ನಿಮ್ಮ ಕಾಕಾನು ಪ್ಯಾಟ್ಯಾಗ ಅದಾನಂತ ಹೇಳ್ತೀನಿ. ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಏನಾರು ತರೋದಿತ್ತಂದ್ರೆ ನಮ್ಗೆ ಹೇಳ್ರಿ, ನಾವು ತರ್ತೀವಿ. ರೀ ಈ ಹೊಲದಾಗ ಆಕೆ ರೂಪವಿಲ್ಲ, ಅವರು ಒಂದು ಸ್ವಲ್ಪ ಬದ್ನಿಕಾಯಿ ಹಾಕಾರ, ಒಂದು ಸ್ವಲ್ಪ ಗಂಡಗೆ ಹೇಳಿ ಒಂದು ಸ್ವಲ್ಪ ಬದ್ನಿಕಾಯಿ ಹರ್ಕೊಂಬರ್ರಿ. ಯಾಕಂದ್ರೆ ನಾವು ಬದ್ನಿಕಾಯಿ ಹಂಗೆ ಇಲ್ಲ ಊರಾಗ ಸಿಗುತ್ತಲ್ಲ ಅಂತಂದು ತರಿಸಿಲ್ಲ ಪ್ಯಾಟ್ಯಾಗಿಂದ. ಅವನೊಂದಿಷ್ಟು ಹರ್ಕೊಂಬರ್ತೀರನ, ಒಂದಿಷ್ಟು ಬದ್ನಿಕಾಯಿ, ಟಮಾಟಿ, ಏನೇನು ಅದಾವೆ ನೋಡ್ರಿ ತರಕಾರಿನ. ಇಲ್ಲಿ ಊರಾಗ ಏನೇನು ತರಕಾರಿ ಸಿಗ್ತಾವಲ್ಲ ಅವನು ಬಿಟ್ಟು ಹೇಳಿವ್ ನಾವು ಪ್ಯಾಟ್ಯಾಗ ತೊಂಬ ಅಂತಂದು. ಈಗ ಗವಿಗೆ ಹೇಳಿದ್ವಿ ಹೋಗಿ ತರಕಾರಿ ಹರ್ಕೊಂಬ ಅಪ್ಪ ಅಂತಂದು, ಮತ್ತು ಅವನು ಮತ್ತು ಇದು ಪುರುಷಪ್ಪ ಅವರಿಬ್ಬರು ಸೇರಿ ಈಗ ಮಾರ್ಕೆಟ್ಗೆ ಹೋಗಾರ ತರಕಾರಿ ತರ್ತೀನಂತಂದು. ಮತ್ತು ನೀವು ಖಾಲಿ ಇದ್ರೆ ಒಂದು ಸ್ವಲ್ಪ ತರಕಾರಿ ಯಾರು ಹರ್ಕೊಂಬಂದಿದ್ರೆ ಚಲೋ ಇತ್ತು. ಆತು ಹಂಗಾರೆ ಮೊದಲು ಹೋಗಿ ತರಕಾರಿ ಏನೇನು ಅದಾವು ಸಿಗ್ತಾವೆ ನೋಡು, ಅವನ್ನ ತೊಗೊಂಬಂದ್ಬಿಡ್ತೀವಿ. ಆಮೇಲೆ ಬಂದು ಇಲ್ಲಿ ಕ್ಲೀನ್ ಮಾಡ್ತೀವಂತವ ನಾವು. ನಡಿಯಪ್ಪ, ಕೆಲಸ ಭಾಳ ಅದಾವು ಮತ್ತು ಹೊತ್ತಕೈತಿ. ಯಪ್ಪ, ನನ್ನ ಗಂಡ ಇವತ್ತು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಾಕುಂತಾನೆ ನೋಡು. ಇಲ್ಲ ಅಂದಿದ್ದಿದ್ರೆ ಕುಡ್ಕೊಂಡು ಅಡ್ಡಾಡಿ ಯಾವ ಮೂಲೆಯಾಗಿ ಬಿದ್ದಿರ್ತಿತ್ತ ಏನು. ಇವಾಗಲಾದ್ರೂ ಖುಷಿ ಆಯ್ತಿಲ್ಲ ಚಿಕ್ಕಿ ನಿನಗೆ? ಕೇಳ್ತೇನವ ಎಷ್ಟು ಖುಷಿ ಆಗುತ್ತಂದ್ರೆ. ಯವ್ವ ಅಜ್ಜಗ ಮತ್ತು ಅಮ್ಮಗೆ ಹೇಳಿ ಏನು ಬಾ ಅಂತಂದು. ಹ್ಞೂನವ ಹೇಳೀನಿ, ಏನೇನು ಮಾಡ್ತಾರನ. ಮಳೆ ಒಂದು ಹಿಡಿದು ಬಿಟ್ಟೈತೆ ಬಿಡವ, ಬರೋಕ್ಕಾಗಂಗಿಲ್ಲ. ಮತ್ತು ಕಾಲಿಗೆ ಜಾರ್ತಂದ್ರೆ ಏನು ಮಾಡೋದು ನೋಡ್ತೀವಂತವ. ಆತಂದ್ರೆ ಬರ್ತೀವಿ, ಮತ್ತು ಇಲ್ಲ ಅಂದ್ರೆ ಇಲ್ಲ ಅಂತ ಅಂದಾರ. ಏನೇನು ಮಾಡ್ತಾರನ. ಮಳೆ ನಿಂತರ ಒಂದು ಸ್ವಲ್ಪ ಹೊರಪು ಕೊಟ್ರೆ ಬರ್ತೀನಂತ ಅಂದಾರ, ಮತ್ತು ಇಲ್ಲಾಂದ್ರೆ ಬರಂಗಿಲ್ಲ. ಯವ್ವ ಸಾಕು ಬಿಡ್ಬೇ ಇಷ್ಟು. ಅಷ್ಟೊಂದು ಹೂ ಪೊಣ್ಸಿವಲ್ಲ, ಅಲ್ಲಿ ನೋಡಲ್ಲಿ ಯಾ ನಮ್ನಿ ಹೂ ಪೊಣ್ಸೈತಿ. ಸಾಕು ಇವಿಷ್ಟು ನಂಗೆ ಹಂಗೆ ಡೆಕೋರೇಷನ್ ಮಾಡೋಕ್ಕಿರ್ಲಿ ಬಿಡ್ಬೇ ಒಂದು ಸ್ವಲ್ಪ. ಸಾಕು ಬಿಡು ಲಕ್ಷ್ಮಕ್ಕ, ಎಷ್ಟೊಂದು ಪೋಣಿಸಿದ್ವಿ ನೋಡಲ್ಲಿ ಯವ್ವ, ನಮ್ನಿ ಪೋಣಿಸಿವಿ. ಇದಾ ಮೊದಲನೇ ಸಲ ಅನಿಸ್ತೈತಿ ಈ ನಮ್ನಿ ಹೂ ಪೋಣಿಸಿದ್ದಂದ್ರೆ ನಾವು ಮನ್ಯಾಗ. ಹೂನವ ಯವ್ವ, ನಡ ಅನ್ನೋದು ಹಿಡ್ಕೊಂಡ್ಬಿಡ್ತ ನೋಡು ಕುಂತು ಎಲ್ಲಿ ಎರಡನ 3 ತಾಸು ಆತನ, 3 ತಾಸು ಮೇಲೆ ಆತನ ನಾವು ಕುತ್ಕೊಂಡು. ನಡ ಅನ್ನೋದು ಎದ್ದಳಕ್ಕೆ ಬರೋವಲ್ದು ನೋಡು. ಹಂಗಾರ ನೀವು ಇಲ್ಲೇ ಕುತ್ಕೊಂಡಿರಿ, ನಾವು ಹೋಗಿ ಚಹಾ ಮಾಡ್ಕೊಂಬರ್ತೀವಿ. ಸ್ವಲ್ಪ ಚಹಾ ಕುಡಿದ್ರಂದ್ರೆ ಸ್ವಲ್ಪ ಮತ್ತೆ ಬೇರೆ ಕೆಲಸ ಮಾಡೋಕ್ಕಾಕೈತಿ.
ಬೇಡ ಚಿಕ್ಕಿ, ನೀವು ಇಲ್ಲೇ ಕುತ್ಕೊಂಡಿರಿ, ನಾ ಹೋಗಿ ಮಾಡ್ಕೊಂಬರ್ತೀನಿ. ಒಂದು ಸ್ವಲ್ಪ ಹೊತ್ತು ಕುತ್ಕೋರಿ, ಒಂದು ಮುಂಜಾನೆಯಿಂದನೇ ಕೆಲಸ ಮಾಡಾಕುಂತೀರಿ, ನಾ ಹೋಗಿ ಮಾಡ್ಕೊಂಬರ್ತೀನಿ ಇಲ್ಲೇ ರೀ. ಅಲ್ಲವಾ ನಾನೇ ಮಾಡ್ಕೊಂಬರ್ತೀನಿ, ಕುತ್ಕೋ, ನಿಂದು ಕೈ ಏನು ಪುರ್ಸತ್ತೈತನ. ಅಯ್ಯೋ ಚಿಕ್ಕಿ ನಡೀತೈತಿ, ನೀವು ಇಲ್ಲೇ ಕುತ್ಕೊಂಡಿರಿ, 2 ನಿಮಿಷ ಚಾ ಮಾಡ್ಕೊಂಬಂದ್ಬಿಡ್ತೀನಿ. ಹೊರಗಡೆ ಏನೋ ಶಬ್ದ ಕೇಳ್ಸಾಕುಂತೈತಿ. ಊರನ್ನ ಹೆಣ್ಮಕ್ಳು ಬಂದ್ರೆ ಏನ ಬಾ ಅಂತ ಅಂದಿದ್ವಲ್ಲ, ಬಂದ್ರೆ ಚಲೋ ಆತು ಬಿಡ್ಬೇಕ. ನಾನು ಅವರಿಗೆ ಮುಂಜಾನೆ ಏನು ಅಂದಿದ್ದೆ ಅಂದ್ರೆ ಮತ್ತೇನು ಒಳ್ಳೆ ಮಳ್ಳ ಅಡ್ಡಾಡ್ತಿರವ, ಹೆಂಗೆ ಮಧ್ಯಾಹ್ನ ನೀವು ಬರ್ತೀರಲ್ಲ ಬರ ಮುಂದೆ ರೊಟ್ಟಿ ತಂದು ಬಿಡ್ರಿ ಅಂತಂದಿದ್ದೆ. ರೊಟ್ಟಿ ತಂದರೆ ಏನು, ರೊಟ್ಟಿನೆಲ್ಲ ತೆಗೆದು ಇಡ್ತೀನಿ ಒಂದು ಕೊನೆಯಾಗ, ಮತ್ತು ನಾಳೆಗೆ ಬೇಕಲ್ಲ.